ಶಿಷ್ಯ ಕೇಳ್ತಾನೆ, ಗುರುಗಳೇ, ಯಾವ ಒಂದನ್ನು ತಿಳಿಯುವುದರಿಂದ ಜಗತ್ತಿನಲ್ಲಿರುವ ಎಲ್ಲವನ್ನೂ ತಿಳಿದಂತೆ ಆಗುತ್ತೆ, ಅದನ್ನು ಹೇಳ್ಕೊಡಿ. ಎಕನಾಮಿಕ್ಸ್ ಹೇಳ್ಕೊಡೋದು, ಫಿಸಿಕ್ಸ್ ಹೇಳ್ಕೊಡೋದು, ಮ್ಯಾಥಮೆಟಿಕ್ಸ್ ಹೇಳ್ಕೊಡೋದು, ಇಂಗ್ಲೀಷ್ ಒಂದಷ್ಟು ವರ್ಷ ಕಲಿಯೋದು, ಕನ್ನಡ ಒಂದಷ್ಟು ಕಲಿಯೋದು, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಟ್. ಬುದ್ಧ ಪೂರ್ವ 4,5,000 ವರ್ಷಗಳ ಹಿಂದಿನ ಶಿಷ್ಯ ಗುರುಗಳಿಗೆ ಕೇಳ್ತಾನೆ, ನನ್ನ ಜನ್ಮ ವೇಸ್ಟ್ ಮಾಡಲಾರೆ, ನನ್ನ ಲೈಫ್ ವೇಸ್ಟ್ ಮಾಡಲಾರೆ, ಯಾವ ಒಂದನ್ನು ತಿಳಿಯುವುದರಿಂದ ಎಲ್ಲ ತಿಳಿದಂತೆ ಆಗುತ್ತೆ ಅದನ್ನು ಹೇಳಿಕೊಡಿ. ಚೂರುಪಾರುಗಳೆಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ. ಕಸ್ಮಿನ್ನು ಭಗವೋ ವಿಜ್ಞಾತೆ ಸರ್ವಂ ಇದಂ ವಿಜ್ಞಾತಂ ಭವತಿ. ಇದು ಈ ದೇಶದ ಅಡಾಸಿಟಿ, ಇದು ಈ ದೇಶದ ದಾರ್ಷ್ಟ್ಯ, ಇದು ಈ ದೇಶದ ತಾಕತ್ತು. ಬೆಳೆಯುವ ಪೈರು ಮೊಳಕೆಯಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ಏನಿರ್ತಾನೋ ದೊಡ್ಡವನಾದ ಮೇಲೂ ಅದೇ ತಾನೇ ಆಗೋದವನು. ವಿದ್ಯಾರ್ಥಿಯಾಗಿದ್ದಾಗ ಕೇಳ್ತಾ ಇದ್ದಾನೆ, ಯಾವ ಒಂದನ್ನು ತಿಳಿದರೆ ಎಲ್ಲವನ್ನು ತಿಳಿದಂತೆ ಆಗುತ್ತೆ ಅದನ್ನು ಹೇಳಿಕೊಡಿ. ಚೂರುಪಾರು ಸಾಧನೆಗಳಲ್ಲಿ, ಚೂರುಪಾರು ತಿಳ್ಕೊಳ್ಳೋದರಲ್ಲಿ, ಮೀಡಿಯೋಕರ್ ಮನುಷ್ಯ ಆಗೋದರಲ್ಲಿ, ಒಂದು ಸಬ್ಜೆಕ್ಟ್ನಲ್ಲಿ ಎಕ್ಸ್ಪರ್ಟ್ ಆಗೋದರಲ್ಲಿ, ಒಂದು ದೇಶದ ಪ್ರೈಮ್ ಮಿನಿಸ್ಟರ್ ಆಗೋದರಲ್ಲಿ ನನಗೆ ಆಸಕ್ತಿ ಇಲ್ಲ. ಆಧ್ಯಾತ್ಮಿಕತೆ ಅಂದರೆ ಏನು ಗೊತ್ತಾ? ಇದು ಯಾವ ಒಂದನ್ನು ತಿಳಿದರೆ ಎಲ್ಲವನ್ನು ತಿಳಿದಂತೆ ಆಗುತ್ತೆ, ಅದಕ್ಕೆ ಗುರಿ ಇಡುವುದು. ಲೋ ಏಮ್ ಇಸ್ ಎ ಕ್ರೈಮ್. ಸಣ್ಣ ಗುರಿ ಅಪರಾಧ, ದೊಡ್ಡ ಗುರಿ ಆಧ್ಯಾತ್ಮ. ಇದು ಯಾರಿಗೆ ಬೇಡ? ಹಿಂದೂಗಳಿಗೆ ಬೇಡವಾ? ಮುಸಲ್ಮಾನರಿಗೆ ಬೇಡವಾ? ಕ್ರಿಶ್ಚಿಯನ್ರಿಗೆ ಬೇಡವಾ? ಇಂಗ್ಲೆಂಡಿಗೆ ಬೇಡವಾ? ಇಂಡಿಯಾಗೆ ಬೇಡವಾ? ಅಮೆರಿಕಾಗೆ ಬೇಡವಾ? ಆದ್ದರಿಂದಲೇ ಭಾರತೀಯ ಆಧ್ಯಾತ್ಮ ಯೂನಿವರ್ಸಲ್, ಅದು ರ್ಯಾಷನಲ್, ಅದು ಸೈಂಟಿಫಿಕ್, ಸಾರ್ವಕಾಲಿಕ, ಸಾಂದರ್ಭಿಕ ಅಲ್ಲ. ಆಧ್ಯಾತ್ಮ 70 ವರ್ಷಕ್ಕೋ 60 ವರ್ಷಕ್ಕೋ ಸನ್ಯಾಸಿಗಳಿಗೋ ಕಷ್ಟ ಬಂದಾಗಲೋ ಸಾಂದರ್ಭಿಕ ಅವಶ್ಯಕತೆ ಅಲ್ಲ, ಸಾರ್ವಕಾಲಿಕ ಅನಿವಾರ್ಯತೆ. ಯಾವ ಒಂದನ್ನು ತಿಳಿದರೆ ಎಲ್ಲವನ್ನು ತಿಳಿದಂತೆ ಆಗುತ್ತೆ. ವಿದ್ಯಾರ್ಥಿ ಹೀಗೆ ಕೇಳಿದಾನೆ ಮೇಲೆ ದೊಡ್ಡವನಾದ ಮೇಲೆ ಅವನ ಗುರಿ ಏನಿರಬಹುದು? ಯಾಕೆ? ಬೆಳೆಯುವ ಪೈರು ಮೊಳಕೆಯಲ್ಲಿ. ದೊಡ್ಡವನಾದ ಮೇಲೆ ಅವನ ಗುರಿ ಏನಿರಬಹುದು? ಯಾವ ಒಂದನ್ನು ಪಡೆದರೆ ಎಲ್ಲವನ್ನೂ ಪಡೆದಂತೆ ಆಗುತ್ತೆ, ಅದರ ಕಡೆಗೆ ನಾನು ಗಮನ ಕೊಡ್ತೇನೆ. ಇದು ಈ ದೇಶದ ಮಣ್ಣು, ಇದು ಈ ದೇಶದ ನೀರು, ಇದು ಈ ದೇಶದ ಉಸಿರು. ಅಂಥದ್ದು ಇದೆಯಾ? ಯಾವುದೋ ಒಂದನ್ನು ಪಡೆದರೆ ಎಲ್ಲವನ್ನೂ ಪಡೆದಂತೆ ಆಗುವಂತಹದ್ದು ಯಾವುದಾದ್ರೂ ಇದೆಯಾ ಜಗತ್ತಿನಲ್ಲಿ? ಇದೇ. ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಭಾರತೀಯನ ಜೀವನದ ಗುರಿ ಅದೇ ಅಂತ 1000 ಸಲ ಒತ್ತಿ ಹೇಳಲಾಗಿದೆ ನಮ್ಮ ಗ್ರಂಥಗಳಲ್ಲಿ. ನಾವದನ್ನು ತಿಳಿಯಲೇ ಇಲ್ಲ. ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳ ಆತ್ಮನಿವೇದನೆ ದಯವಿಟ್ಟು ಓದಿ. ಜೀವಮಾನದಲ್ಲಿ ಬಹುಶಃ ನೀವು ಇನ್ಯಾವ ಪುಸ್ತಕದ ಅವಶ್ಯಕತೆ, ಆಧ್ಯಾತ್ಮಿಕತೆಗೆ ಸಂಬಂಧಪಟ್ಟಂತೆ ಜೀವನದಲ್ಲಿ ಸಾಧಿಸಬೇಕು ಅನ್ನುವ ಸಾಧನೆಯ ಹಸಿವಿರೋ ವ್ಯಕ್ತಿಗೆ ಇನ್ನು ಬೇರೆ ಯಾವುದೇ ಪುಸ್ತಕ ಬೇಕಾಗಲ್ಲ. ಮಾರು ಹೋದೆನ ಒಂದು ಪುಟ ಓದಿ, ಪೂಜ್ಯರು ಹೇಳಿದರು ಫೋನ್ನಲ್ಲಿ. ಆದರೆ ಈಗ ನಾನು ನೋಡಿದಾಗ ಮಾರು ಹೋದೆ. ರಾಮಕೃಷ್ಣರು ಅದನ್ನೇ ನಾವು ಗುರಿಯಾಗಿಟ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಪುಟ್ಟ ನಿದರ್ಶನವನ್ನು ಕೊಡ್ತಾರೆ. ಆ ನಿದರ್ಶನ ಕೊಟ್ಟು ನನ್ನ ಮಾತು ಮುಗಿಸ್ಬಿಡ್ತೇನೆ. ಹೇಳ್ತಾರೆ ರಾಮಕೃಷ್ಣರು, ಒಂದು ಕಾಡು, ಆ ಕಾಡಿನ ಹೊರವಲಯದಲ್ಲಿ ಸಾಕಷ್ಟು ಜಾಲಿ ಮರ ಬೆಳೆದಿತ್ತು. ತುಂಬೆ ಮರ, ಜಾಲಿ ಮರ. ಬಡ ರೈತ ಕೊಡಲಿ ತಗೊಂಡು ಆ ಮರ ಕಡಿತಾ ಇದ್ದ. ಆ ಕಡೆಯಿಂದ ಯಾರು ನನ್ನಂಥ ಸಾಧುಗಳು ಬಂದರು. ಏನಪ್ಪ, ಯಾಕೆ ಇಷ್ಟೊಂದು ಕಷ್ಟಪಡ್ತಾ ಇದೆಯಲ್ಲ, ಯಾಕೆ? ಏನು ಮಾಡೋದು ಸ್ವಾಮಿ, ಹೆಂಡತಿ ಮಕ್ಕಳು ಸಾಕ್ಬೇಕಲ್ಲ, ಮರ ಕಡಿತೀನಿ, ಸೌದೆ ತೊಗೊಂಡೋಗ್ಬಿಟ್ಟು ಕಾಡಲ್ಲಿ ಮಾರ್ತೀನಿ, ಊರಲ್ಲಿ ಮಾರ್ತೀನಿ, ದುಡ್ಡು ತೊಗೊಂಡು ಹೆಂಡತಿ ಮಕ್ಕಳನ್ನ ಸಾಕ್ತೀನಿ, ಬೇರೆ ಏನಿದೆ ನನ್ನ ಕೈಯಲ್ಲಿ ಸಾಧ್ಯ? ಓ ಅಯ್ಯೋ ಪಾಪ, ಎಷ್ಟೊಂದು ಬೆವರು ಸುರಿಸ್ತಾ ಇದೆಯಾ, ಎಷ್ಟೊಂದು ಕಷ್ಟಪಡ್ತಾ ಇದೆಯಾ. ಒಳಗಡೆ ಹೋಗು, ನಿನಗೆ ಒಳ್ಳೇದಾಗ್ತದೆ. ಒಳಕ್ಕೆ ಹೋಗು, ಒಳ್ಳೇದಾಗ್ತದೆ. ಸರಿ, ಸಾಧುಗಳ ಮಾತು ಕೇಳ್ದ ಅವನು. ಇನ್ನೊಂದು 2 ಮೈಲಿ ಒಳಕ್ಕೆ ಹೋಗ್ತಾನೆ. ಅಲ್ಲಿ ಜಾಲಿ ಗಿಡ ಅಲ್ಲ, ತೇಗದ ಗಿಡ, ಸಾಗವಾನಿ ಗಿಡ, ಸಾಕಷ್ಟು ಸಾಗವಾನಿ ಗಿಡ ಬೆಳೆದುಬಿಟ್ಟಿದೆ. ನೀವೊಂದು 10-20 ಜಾಲಿ ಗಿಡ ಕಡಿದ್ರೂ ಒಂದೇ, ಒಂದು ಸಾಗವಾನಿ ಗಿಡ ಕಡಿದ್ರೂ ಒಂದೇ. ಮತ್ತು ಸಾಗವಾನಿ ಗಿಡ ಕಡಿಯೋಕೆ ಸುಲಭ, ಜಾಲಿ ಗಿಡ ಬಹಳ ಕಷ್ಟ, ಕೆಲಸ ಕಡಿಮೆ, ದುಡ್ಡು ಜಾಸ್ತಿ. ಓ, ಸಾಧುಗಳು ಎಷ್ಟು ಒಳ್ಳೇದು ಮಾಡಿದ್ರು, ಅವರಿಗೆ ಧನ್ಯವಾದ, ಅವರಿಗೆ ಪ್ರಣಾಮ. ಸುಲಭವಾಗಿ ದುಡ್ಡು ಮಾಡ್ದ. ಕೆಲವು ದಿನಗಳಾದ್ಮೇಲೆ ಯೋಚನೆ ಬಂತು, ಒಳಗಡೆ ಹೋಗು ಅಂತಂದ್ರು. ನಾನು ಇಲ್ಲೇ ಯಾಕೆ ನಿಲ್ಲಲಿ,
ಇನ್ನೊಂದಷ್ಟು ಒಳಗಡೆ ಹೋಗ್ತಾನೆ, ಅಲ್ಲಿ ಶ್ರೀಗಂಧದ ಮರಗಳು. ಇನ್ನೂ ಹೆಚ್ಚು ದುಡ್ಡು, ಶ್ರಮ ಕಡಿಮೆ. ಬೇಗನೆ ಶ್ರೀಮಂತನಾದ. ಕೆಲವು ದಿನ ಆದಮೇಲೆ ಯೋಚನೆ ಮಾಡ್ತಾನೆ, ಇಲ್ಲಾಕೆ ನಿಂತ್ಕೋಬೇಕು, ಒಳಗಡೆ ಹೋಗ್ತಾನೆ, ಅಲ್ಲಿ ಬೆಳ್ಳಿ ಗಣಿ. ಇನ್ನೂ ಒಳಕ್ಕೆ ಹೋಗ್ತಾನೆ, ಬಂಗಾರದ ಗಣಿ. ಇನ್ನೂ ಒಳಕ್ಕೆ ಹೋಗ್ತಾನೆ, ವಜ್ರದ ಗಣಿ. ಇನ್ನೂ ಮುಂದಕ್ಕೆ ಹೋಗ್ತಾನೆ, ಅಲ್ಲಿ ಮುತ್ತು, ಪಚ್ಚೆ, ವೈಡೂರ್ಯ ರಾಶಿ ರಾಶಿ ಬಿದ್ದಿದೆ. ಅದನ್ನು ಒಂದು 4 ಚೀಲ ತುಂಬಿಕೊಂಡ ಬಂದ. ಆಧ್ಯಾತ್ಮಿಕತೆ ಅಂತಂದ್ರೆ ಜಾಲಿ ಗಿಡದ ಹತ್ತಿರ ನಿಲ್ಲದೆ, ಜಾಲಿ ಗಿಡವನ್ನು ತ್ಯಾಗ ಮಾಡಿ, ಜಾಲಿ ಗಿಡದ ಬಗ್ಗೆ ವೈರಾಗ್ಯ ತಾಳಿ ತೇಗದ ಗಿಡಕ್ಕೆ ಹೋಗೋದು. ತೇಗದ ಗಿಡದ ಬಗ್ಗೆ ವೈರಾಗ್ಯ ತಾಳಿ ಶ್ರೀಗಂಧಕ್ಕೆ ಹೋಗೋದು. ಶ್ರೀಗಂಧದ ಬಗ್ಗೆ ವೈರಾಗ್ಯ ತಾಳಿ. ಯಾಕೆ ಶ್ರೀಗಂಧದ ಬಗ್ಗೆ ವೈರಾಗ್ಯ? ಬೆಳ್ಳಿ ಬೇಕಿದೆ, ಆದ್ದರಿಂದ ಶ್ರೀಗಂಧದ ಮರಕ್ಕೆ ಅಪ್ಪಿಕೊಂಡ್ರೆ ಬೆಳ್ಳಿ ಸಿಗಲ್ಲ. ಶ್ರೀಗಂಧ ಅಪ್ಪಿಕೊಂಡ್ಬಿಟ್ರೆ ಬೆಳ್ಳಿ ಸಿಗಲ್ಲ. ಶ್ರೀಗಂಧವು ಬೇಕಿತ್ತಲ್ಲ, ಅದನ್ನು ಬಿಡೋದು ಹೇಗೆ ಸ್ವಾಮೀಜಿ? ತಾಳಿ ಉತ್ತರ ಕೊಡ್ತೇನೆ ನಾನು. ಬೆಳ್ಳಿ ಗಣಿ ಹತ್ರ ನಿಂತರೆ ಬಂಗಾರ ಸಿಗಲ್ಲ. ತ್ಯಾಗ ವೈರಾಗ್ಯ, ತ್ಯಾಗ ವೈರಾಗ್ಯ. ನಮ್ಮಂಥವರು ಸಾವಿರಾರು ಸಲ ಹೇಳಿರ್ತಾರೆ, ನೀವು ಕೇಳಿರ್ತೀರಿ, ಈ ಕಿವಿಲ್ ಕೇಳಿ ಆ ಕಡೆ ಬಿಟ್ಟಿರ್ತೀರಿ. ಏನು ತ್ಯಾಗ ಅಂದರೆ? ವೈರಾಗ್ಯ ಅಂದರೆ ಏನು? ಸನ್ಯಾಸಿಗಳಾಗೋದಾ? ಕಾಫಿ ಟೀ ಕುಡಿಯೋದು ಬಿಟ್ಬಿಡೋದಾ? ಯಾಕೆ ಬಿಡು ಅಂತ ಹೇಳಿದ್ರು, ಜಾಲಿ ಗಿಡ ಹಿಡ್ಕೊಂಡ್ರೆ ನಿಮಗೆ ಬೆಳ್ಳಿ ಸಿಗಲ್ಲ. ಬೆಳ್ಳಿ ಜಾಗದಲ್ಲಿ ನಿಂತರೆ ಬಂಗಾರ ಸಿಗಲ್ಲ, ಆಮೇಲೆ ವಜ್ರ ಸಿಗಲ್ಲ. ಕೊನೆಗೆ ಏನು ಸಿಗಬೇಕಿದೆಯೋ ಅದು ಸಿಗೋವರೆಗೂ ಎಲ್ಲೂ ನಿಲ್ಲಬೇಡ. 1-2 ಚೀಲ ನಿನಗೆ ಪಚ್ಚೆ, ವೈಡೂರ್ಯ, ಮುತ್ತು ಸಿಕ್ತು. ಅದು ಸಿಕ್ಕಿದ ಮೇಲೆ ನೀನು ಏನು ಕಳ್ಕೊಂಡೆ? ಒಂದು ಬೊಗಸೆ ಪಚ್ಚೆ ವೈಡೂರ್ಯವನ್ನು ಆ ಕಡೆ ಹಾಕು, ಒಂದು 25 ಮಣ ವಜ್ರ ಸಿಗುತ್ತೆ. ವಜ್ರ ಕಳ್ಕೊಂಡ್ಯ ನೀನು. ವಜ್ರದಿಂದ ವಿಹೀನನಾದಿಯ, ವಜ್ರದ ಸೌಭಾಗ್ಯದಿಂದ ವಂಚಿತನಾದಿಯ. ಒಂದು ಬೊಗಸೆ ಪಚ್ಚೆ ವೈಡೂರ್ಯ ಕೊಡು, ಒಂದು ರಾಶಿ ಬಂಗಾರ ಸಿಗುತ್ತೆ. ಬಂಗಾರ ಕಳ್ಕೊಂಡಿಯ. ಒಂದು ಪಚ್ಚೆ ವೈಡೂರ್ಯ ಆ ಕಡೆಗಿಡು, ಒಂದು ರೂಮ್ ತುಂಬುವಷ್ಟು ಬೆಳ್ಳಿ ಸಿಗುತ್ತೆ. ಬೆಳ್ಳಿ ಕಳ್ಕೊಂಡಿಯ. ಶ್ರೀಗಂಧವನ್ನು ಕಳ್ಕೊಂಡಿಯ. ಏನು ಕಳ್ಕೊಂಡೆ? ಏನನ್ನೂ ಕಳ್ಕೊಳ್ಳಿಲ್ಲ. ಇದು ಉಪಾಯ, ಇದು ಉಪಾಯ. ಸ್ವಾಮಿ ವಿವೇಕಾನಂದರು ಹೇಳ್ತಿದ್ರು, ದಿ ಪ್ರಾಬ್ಲಮ್ಸ್ ಆರ್ ಅಂಡರ್ಸ್ಟ್ಯಾಂಡಬಲಿ ಮೆನಿ ಬಟ್ ದಿ ಸೊಲ್ಯೂಷನ್ ಇಸ್ ಒನ್. ಈ ದೇಶದ ಚಿಂತನೆಯೇ ಇದು. 1000 ಸಮಸ್ಯೆಗಳಿಗೆ ಪರಿಹಾರ ಒಂದು. 1000 ಪರಿಹಾರ ಅಲ್ಲ. 1000 ಸಮಸ್ಯೆಗಳಿಗೆ 1000 ಪರಿಹಾರ ಪಾಶ್ಚಿಮಾತ್ಯರು, ಅವರ ಜೀವನ ಮಾರ್ಗ, ಭಾರತೀಯ ಜೀವನ ಮಾರ್ಗ ಅಲ್ಲ. 1000 ಸಮಸ್ಯೆಗಳಿಗೂ ಒಂದೇ ಪರಿಹಾರ, ಭಾರತೀಯ ಜೀವನ ಮಾರ್ಗ. ಪ್ರಾಬ್ಲಮ್ಸ್ ಆರ್ ಅಂಡರ್ಸ್ಟ್ಯಾಂಡಬಲಿ ಮೆನಿ ಬಟ್ ದಿ ಸೊಲ್ಯೂಷನ್ ಈಸ್ ಒನ್. ಮುತ್ತು, ಪಚ್ಚೆ, ವೈಡೂರ್ಯ ಸಿಕ್ಕಿದ್ದಕ್ಕೆ ಬೆಳ್ಳಿಯೂ ಸಿಕ್ತು, ಬಂಗಾರವೂ ಸಿಕ್ತು. ಯಾವ ಒಂದನ್ನು ತಿಳಿದುಕೊಂಡ್ರೆ ಗುರುಗಳೇ ಎಲ್ಲವನ್ನು ತಿಳಿದಂತೆ ಆಗುತ್ತೆ. ಹಾಗೆ ಕೇಳಿದ ವಿದ್ಯಾರ್ಥಿ ದೊಡ್ಡವನಾದ ಮೇಲೆ ಕೇಳಿದ, ಯಾವ ಒಂದನ್ನು ಪಡೆದುಕೊಂಡ್ರೆ ಎಲ್ಲವನ್ನು ಪಡೆದಂತೆ ಆಗುತ್ತದೆ? ಆವಾಗ ಗುರುಗಳು ಹೇಳಿದರು, ಮುತ್ತು, ಪಚ್ಚೆ, ವೈಡೂರ್ಯವನ್ನು ಪಡ್ಕೋ. ಶ್ರೀರಾಮಕೃಷ್ಣರು ಹೇಳ್ತಾರೆ, ಇದೇ ಆಧ್ಯಾತ್ಮಿಕತೆ ಅಂತಂದರೆ